ಅಕ್ಟೋಬರ್ 3ರಿಂದ ನವರಾತ್ರಿ ಹಬ್ಬ ಆಚರಣೆ ನಡೆಯಲಿದೆ. ಬರೋಬ್ಬರಿ 10 ದಿನಗಳ ಕಾಲ ಈ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ನವರಾತ್ರಿಯಲ್ಲಿ ಶಕ್ತಿ ಸ್ವರೂಪಿಣಿಯ ಹಲವು ಅವತಾರಗಳನ್ನು ಪೂಜಿಸಲಾಗುತ್ತದೆ. ಈ 9 ಅವತಾರಕ್ಕೂ ಒಂದೊಂದು ಮಹಿಮೆ ಇದೆ. ನವರಾತ್ರಿಯ 9 ದಿನಗಳು ದುರ್ಗಾದೇವಿಯ 9 ವಿವಿಧ ರೂಪಗಳಿಗೆ ಸಮರ್ಪಿಸಲಾಗಿದೆ. ಆದ್ದರಿಂದ ದುರ್ಗಾದೇವಿಯ ವಿವಿಧ ರೂಪಗಳನ್ನು ನವರಾತ್ರಿಯ ವಿವಿಧ ದಿನಗಳಲ್ಲಿ ಪೂಜಿಸಲಾಗುತ್ತದೆ. ದುರ್ಗಾದೇವಿಯು ತನ್ನ ವಿವಿಧ ರೂಪಗಳಲ್ಲಿ 9 ವಿವಿಧ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾಳೆ. ಈ ಬಾರಿಯ ನವರಾತ್ರಿಯು ಅಕ್ಟೋಬರ್ 3ರಿಂದ ಪ್ರಾರಂಭವಾಗಲಿದೆ. ಈ 9 ದಿನಗಳ ಕಾಲ ದುರ್ಗಾದೇವಿಯ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ಏಕೆಂದರೆ ದೇವಿಯ 9 ರೂಪಗಳನ್ನು ವಿಭಿನ್ನ ಮಹತ್ವವನ್ನು ಹೊಂದಿವೆ. ಈ ಸಮಯದಲ್ಲಿ ಜನರು 9 ದಿನಗಳ ಕಾಲ ಉಪವಾಸ ಮತ್ತು ದುರ್ಗೆಯ ವಿಗ್ರಹವನ್ನು ಪೂಜಿಸುತ್ತಾರೆ. 9 ದಿನಗಳವರೆಗೆ ಬೆಳಗ್ಗೆ ಮತ್ತು ಸಂಜೆ ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ನಿಯಮಿತವಾಗಿ ಪೂಜೆ ಮತ್ತು ಆರತಿಯನ್ನು ನಡೆಸಲಾಗುತ್ತದೆ. ನವರಾತ್ರಿಯಲ್ಲಿ 9 ರೂಪಗಳು ಮತ್ತು ನೈವೇದ್ಯಗಳು ಹೇಗೆ ಮುಖ್ಯವೋ ಅದೇ ರೀತಿ 9 ದಿನಗಳಿಗೆ 9 ಬಣ್ಣಗಳು ಸಹ ಮುಖ್ಯವೆಂದು ಹೇಳಲಾಗುತ್ತದೆ. ನವರಾತ್ರಿ ಮೊದಲನೇ ದಿನದ ಬಣ್ಣ. ನವರಾತ್ರಿ ಹಬ್ಬದ ಮೊದಲನೇ ದಿನದಂದು ತಾಯಿ ಶೈಲಪುತ್ರಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತದೆ. ಇದು ದುರ್ಗಾದೇವಿಯ ಮೊದಲನೆಯ ಅವತಾರವಾಗಿದೆ. ಈ ದಿನ ನವರಾತ್ರಿ ಕಲಶವನ್ನು ಇಡುವುದರೊಂದಿಗೆ ನವರಾತ್ರಿ ಆಚರಣೆಯು ಪ್ರಾರಂಭವಾಗುತ್ತದೆ. ಮೊದಲನೆಯ ದಿನ ಶೈಲಪುತ್ರ ದೇವಿಗೆ ಇಡುವ ನೈವೇದ್ಯ ತುಪ್ಪ ಅಥವಾ ತುಪ್ಪದಿಂದ ಮಾಡಿದ ಲಾಡುಗಳನ್ನು ಇಡಬೇಕು. ಇದನ್ನು ದುರ್ಗಾದೇವಿಯ ವಿಗ್ರಹವನ್ನು ಆಹ್ವಾನಿಸಲು ನಡೆಸಲಾಗುತ್ತದೆ. ಈ ದಿನ ಭಕ್ತರು ಪೂಜಿಸಲಾಗುವ ಪುತ್ರಿ ದೇವಿಯು ಹಳದಿ ಬಣ್ಣವನ್ನು ಇಷ್ಟಪಡುತ್ತಾಳೆ. ಹಾಗಾಗಿ ಈ ದಿನದಂದು ಹಳದಿ ಬಟ್ಟೆಯನ್ನು ಧರಿಸಲಾಗುತ್ತದೆ. ನವರಾತ್ರಿಯ 2ನೇ ದಿನದ ಬಣ್ಣ. ನವರಾತ್ರಿಯ 2ನೇ ದಿನವು ಪಾರ್ವತಿ ದೇವಿಯ ಅವಿವಾಹಿತ ರೂಪವನ್ನು ಪ್ರತಿನಿಧಿಸುವ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈಕೆ ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳುವುದಕ್ಕಾಗಿ ಬ್ರಹ್ಮಚರ್ಯದ ಮೂಲಕ ಕಠಿಣ ತಪಸ್ಸನ್ನು ಮಾಡಿದವಳು. ಬ್ರಹ್ಮಚಾರಿಣಿ ದೇವಿಯು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುತ್ತಾಳೆ. ಹಾಗಾಗಿ ನವರಾತ್ರಿಯ 2ನೇ ದಿನ ನೀವು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. 2ನೆಯ ದಿನ ಬ್ರಹ್ಮಚಾರಿಣಿ ದೇವಿಗೆ ನೈವೇದ್ಯ ರೂಪದಲ್ಲಿ ಸಕ್ಕರೆ ಅಥವಾ ಸಕ್ಕರೆ ಪೊಂಗಲ್ ಅಥವಾ ಪಾಯಸವನ್ನು ನೀಡಬೇಕು. ನವರಾತ್ರಿಯ 3ನೇ ದಿನದ ಬಣ್ಣ. ನವರಾತ್ರಿ ಹಬ್ಬದ 3ನೇ ದಿನದಂದು ಪಾರ್ವತಿ ದೇವಿಯ ಚಂದ್ರಘಂಟ ರೂಪವನ್ನು ಪೂಜಿಸಲಾಗುತ್ತದೆ ಮತ್ತು ಅವಳು ಪಾರ್ವತಿ ದೇವಿಯ ವಿವಾಹಿತ ರೂಪವನ್ನು ಪ್ರತಿನಿಧಿಸುತ್ತಾಳೆ ಮತ್ತು ಅವಳ ಹಣೆಯ ಅರ್ಧ ಚಂದ್ರನ ಆಕಾರದಲ್ಲಿ ತಿಲಕವಿರುವುದರಿಂದ ಆಕೆಯನ್ನು ಚಂದ್ರಘಂಟಾ ದೇವಿ ಎಂದು ಕರೆಯಲಾಗುತ್ತದೆ. ನವರಾತ್ರಿ ಹಬ್ಬದ 3ನೇ ದಿನದಂದು ಬೂದು ಬಣ್ಣದ ಬಟ್ಟೆಯನ್ನು ಧರಿಸುವುದು ಶುಭ. ಈ 3ನೇ ದಿನ ಚಂದ್ರಘಂಟಾ ದೇವಿಗೆ ನೈವೇದ್ಯ ರೂಪದಲ್ಲಿ ಹಾಲು ಅಥವಾ ಹಾಲಿನಿಂದ ಮಾಡಿದ ಪಾಯಸವನ್ನು ನೀಡುವುದು ಉತ್ತಮ. ನವರಾತ್ರಿ 4ನೇ ದಿನದ ಬಣ್ಣ. ನವರಾತ್ರಿ ಹಬ್ಬದ 4ನೇ ದಿನವು ದುರ್ಗಾದೇವಿಯ 4ನೇ ಅವತಾರವಾದ ಕುಷ್ಮಾಂಡಾ ದೇವಿಗೆ ಸಮರ್ಪಿತವಾದ ದಿನವಾಗಿದೆ. ಈ ದಿನದಂದು ಕುಷ್ಮಾಂಡಾ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತದೆ. ಕುಷ್ಮಾಂಡಾ ದೇವಿಯನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತ ದೇವಿ ಎಂದು ಕೂಡ ಕರೆಯಲಾಗುತ್ತದೆ. ನವರಾತ್ರಿಯ 4ನೇ ದಿನದಂದು ನೀವು ಕಂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. 4ನೆಯ ದಿನ ಕುಷ್ಮಾಂಡಾ ದೇವಿಗೆ ನೈವೇದ್ಯ ರೂಪದಲ್ಲಿ ಮಾಲ್ವಾ ಸ್ವೀಟನ್ನು ನೀಡುವುದು ಉತ್ತಮ. ನವರಾತ್ರಿ 5ನೇ ದಿನದ ಬಣ್ಣ. ನವರಾತ್ರಿ ಹಬ್ಬದ 5ನೇ ದಿನದಂದು ದೇವಿಯ 5ನೇ ಅವತಾರವಾದ ತಾಯಿ ಸ್ಕಂದ ಮಾತಾಳನ್ನು ಪೂಜಿಸಲಾಗುತ್ತದೆ. ಸ್ಕಂದ ಮಾತಾ ಎನ್ನುವ ಪದವು 2 ಸಂಸ್ಕೃತ ಪದಗಳಿಂದ ರೂಪುಗೊಂಡಿದೆ. ಇದರಲ್ಲಿ ಸ್ಕಂದ ಎಂದರೆ ಯುದ್ಧದ ದೇವರು ಮತ್ತು ಮಾತಾ ಎಂದರೆ ತಾಯಿ. ಸ್ಕಂದ ಮಾತಾ ಎಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ತಾಯಿ ಎಂದರ್ಥ. ನವರಾತ್ರಿ ಹಬ್ಬದ 5ನೇ ದಿನದಂದು ಕೆಂಪು ಬಣ್ಣದ ಬಟ್ಟೆಯನ್ನು ನಾವು ಧರಿಸಬೇಕು. 5ನೇ ದಿನ ಸ್ಕಂದ ಮಾತಾ ದೇವಿಗೆ ನೈವೇದ್ಯ ರೂಪದಲ್ಲಿ ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನ ರಸಾಯನವನ್ನು ನೈವೇದ್ಯ ಮಾಡಿ ಹಿಡಿಯಬೇಕು. ನವರಾತ್ರಿ 6ನೇ ದಿನದ ಬಣ್ಣ. ನವರಾತ್ರಿ ಹಬ್ಬದ 6ನೇ ದಿನದಂದು ಪಾರ್ವತಿ ದೇವಿಯ 6ನೇ ಅವತಾರವಾದ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಕಾತ್ಯಾಯಿನಿ ದೇವಿಯು ದುರ್ಗಾದೇವಿಯ ಉಗ್ರ ರೂಪದೊಂದಿಗೆ ಸಂಬಂಧವನ್ನು ಹೊಂದಿದ್ದಾಳೆ. ನವರಾತ್ರಿ ಹಬ್ಬದ 6ನೇ ದಿನದಂದು ನೀವು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. 6ನೆಯ ದಿನ ಕಾತ್ಯಾಯಿನಿ ದೇವಿಗೆ ನೈವೇದ್ಯ ರೂಪದಲ್ಲಿ ಜೇನುತುಪ್ಪ ಅಥವಾ ಜೇನುತುಪ್ಪದ ಹಣ್ಣು ರಸಾಯನವನ್ನು ಮಾಡಿ ನೈವೇದ್ಯವನ್ನು ಕಾತ್ಯಾಯಿನಿ ದೇವಿಗೆ ಸಮರ್ಪಿಸಬೇಕು.
ನವರಾತ್ರಿ 7ನೇ ದಿನದ ಬಣ್ಣ. ನವರಾತ್ರಿ ಹಬ್ಬದ 7ನೇ ದಿನವು ದುರ್ಗಾದೇವಿಯ 7ನೇ ರೂಪವಾದ ತಾಯಿ ಕಾಳರಾತ್ರಿಯನ್ನು ಆರಾಧನೆ ಮಾಡಲಾಗುತ್ತದೆ. ಕಾಳರಾತ್ರಿ ದೇವಿಯನ್ನು ದುರ್ಗಾದೇವಿಯ ವಿನಾಶಕಾರಿ ರೂಪವೆಂದು ಪರಿಗಣಿಸಲಾಗಿದೆ. ಆಕೆಯನ್ನು ಕಾಳಿ, ಭದ್ರಕಾಳಿ, ಚಂಡಿ ಮತ್ತು ಚಾಮುಂಡಿ ಎಂದು ಕರೆಯುತ್ತಾರೆ. ಈ ನವರಾತ್ರಿಯ 7ನೇ ದಿನದಂದು ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಈ 7ನೇ ದಿನ ಕಾಳರಾತ್ರಿ ದೇವಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಗುಡಾನವನ್ನು ನೈವೇದ್ಯ ರೂಪದಲ್ಲಿ ಸಮರ್ಪಿಸಬೇಕು. ನವರಾತ್ರಿ 8ನೇ ದಿನದ ಬಣ್ಣ. ಮಹಾಗೌರಿಯು ದುರ್ಗಾದೇವಿಯ 8ನೇ ರೂಪವೆಂದು ಪರಿಗಣಿಸಲಾಗುತ್ತದೆ. ನವರಾತ್ರಿಯ 8ನೇ ದಿನವನ್ನು ಮಹಾಷ್ಟಮಿ ಎಂದು ಕರೆಯಲಾಗುತ್ತದೆ. ಮಹಾಷ್ಟಮಿ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸುವ ಪದ್ಧತಿ ಇದೆ. ಮಹಾಗೌರಿ ಎಂದರೆ ಅವಳ ಬಣ್ಣ ಮತ್ತು ಸೌಂದರ್ಯವನ್ನು ಸೂಚಿಸುವುದು. 8ನೇ ದಿನದಂದು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ. 8ನೇ ದಿನದ ನೈವೇದ್ಯವನ್ನು ಮಹಾಗೌರಿ ದೇವಿಗೆ ತೆಂಗಿನಕಾಯಿ ಅಥವಾ ಕಾಯಿ ಅನ್ನ, ಕಾಯಿ ಹೋಳಿಗೆಯನ್ನು ಸಮರ್ಪಿಸುವುದು ಉತ್ತಮ. ನವರಾತ್ರಿಯ 9ನೇ ದಿನದ ಬಣ್ಣ. ನವರಾತ್ರಿಯ 9ನೇ ದಿನವನ್ನು ಮಹಾನವಮಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ದುರ್ಗಾದೇವಿಯ 9ನೇ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಸಿದ್ಧಿದಾತ್ರಿ ದೇವಿ ಎಂದರೆ ಅಲೌಕಿಕ ಶಕ್ತಿ ಮತ್ತು ಧ್ಯಾನ ಶಕ್ತಿಗಳನ್ನು ನೀಡುವವಳು ಎಂಬುದಾಗಿದೆ. ನವರಾತ್ರಿ ಹಬ್ಬದ 9ನೇ ದಿನದಂದು ಅಂದರೆ ಮಹಾನವಮಿಯಂದು ನೀವು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. 9ನೆಯ ದಿನದ ನೈವೇದ್ಯ ಸಿದ್ಧಿದಾತ್ರಿ ದೇವಿಗೆ ಎಳ್ಳು ಅಥವಾ ಪುಳಿಯೋಗರೆ, ಎಳ್ಳಿನ ಚಕ್ಕಿ, ಎಳ್ಳಿನ ಉಂಡೆಗಳನ್ನು ಮಾಡಿ ಈ ದೇವಿಗೆ ಸಮರ್ಪಿಸುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡುವುದರ ಮುಖಾಂತರ ಈ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ.